ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ನಾನು ರುಮಟಾಯ್ಡ್ ಆರ್ಥರೈಟಿಸ್ ಬಗ್ಗೆ ಕೆಲವು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ನಿಮಗೆಲ್ಲ ಗೊತ್ತಿದೆ, ರುಮಟಾಯ್ಡ್ ಆರ್ಥರೈಟಿಸ್ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ರೆಗ್ಯುಲರ್ಲಿ ಕಾಣುವಂಥ ಸೌಕಳಿಯಷ್ಟು ಕಾಮನ್ ಅಲ್ಲ. ರೆಗ್ಯುಲರ್ಲಿ ನಮಗೆ ಬರುವಂಥ ಆರ್ಥರೈಟಿಸ್ ಏನಿದೆ ಅದು ಯೂಶಲಿ ಎಲ್ಡರ್ ಏಜಲ್ಲಿ ಅಷ್ಟೇ ಕಂಡು ಬರುತ್ತೆ. ಬಟ್ ರುಮಟಾಯ್ಡ್ ಆರ್ಥರೈಟಿಸ್ ಏನಿದೆ ಈವನ್ ಯಂಗಸ್ಟರ್ಸಲ್ಲಿ ಕೂಡ ತುಂಬ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಆ್ಯಂಡ್ ಇದು ನಾವು ಯೂಶಲಿ ಏನು ಹೇಳ್ತೀವಿ, ಇಟ್ಸ್ ಎನ್ ಆಟೋ ಇಮ್ಯೂನ್ ಡಿಸೀಸ್, ನಮಗೆ ಜೆನೆಟಿಕಲಿ ಇರುವಂಥ ಕೆಲವು ಫ್ಯಾಕ್ಟರ್ಸಿಂದ ಈ ಕಾಯಿಲೆ ಬರ್ತೀವಿ ಅಂತ ಹೇಳಿದ್ರು ಕೂಡ ರೀಸೆಂಟ್ ಸ್ಟಡೀಸ್ ಏನು ಪ್ರೂವ್ ಮಾಡುತ್ತೆ ಅಂದರೆ ಇದಕ್ಕೆ ಮೇನ್ ರೀಸನ್ ಇರೋದು ನಮ್ಮ ದೊಡ್ಡ ಕರಳಲ್ಲಿ ಅಥವಾ ನಮ್ಮ ಲಾರ್ಜ್ ಇಂಡಸ್ಟ್ರಿನಲ್ಲಿ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಬಾಡಿಯಲ್ಲಿ ಎಷ್ಟು ಸೆಲ್ಸ್ ಇದೆಯೋ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿದೆ. ಸೊ ಈ ಬ್ಯಾಕ್ಟೀರಿಯಾಗಳಲ್ಲಿ ಬರುವಂಥ ಡಿಸ್ಬಯೋಸಿಸ್ ಇಂದಾನೆ ನಮಗೆ ಈ ಪ್ರಾಬ್ಲಮ್ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಇಟ್ಸ್ ಒನ್ ಆಫ್ ದ ಫ್ಯಾಕ್ಟರ್, ಮೇನ್ಲಿ ಕಾಣುವ ಒಂದು ಫ್ಯಾಕ್ಟರ್ ಈ ಹೊಟ್ಟೆಯಲ್ಲಿ ಇರುವಂಥ ಡಿಸ್ಬಯೋಸಿಸ್ ಅಂತ ಕಂಡುಹಿಡಿದಾಗಿದೆ. ಸೊ ಯಾಕೆಂದ್ರೆ ನೀವೇ ನೋಡಿ, ಲೈಕ್ ಎರ್ಲಿ ಏಜಲ್ಲಿ ಯಾಕಿದು ಕಾಣಲ್ಲ. ಈಗ ಆ ಒಂದು ಜೆನೆಟಿಕ್ ಫ್ಯಾಕ್ಟರ್ ನಮಗಿದ್ರೆ ಅದು ನಾವು ಹುಟ್ಟಿದಾಗಲೇ ಡೆವಲಪ್ ಆಗಬೇಕಿತ್ತು, ಆ ಪ್ರಾಬ್ಲಮ್ ಅದು ಕಾಣಲ್ಲ. ಬಟ್ ಲೇಟರ್ ಏಜಲ್ಲಿ ಮಾತ್ರ ನಮಗಿದು ನಿಧಾನಕ್ಕೆ ಡೆವಲಪ್ ಆಗುತ್ತೆ. ಆವಾಗ ನಮ್ಮ ರಾಂಗ್ ವೇ ಆಫ್ ಲೈಫ್ ಇರ್ಬೋದು, ನಾವು ಮಾಡುವಂಥ ಭಾಳಷ್ಟು ತಪ್ಪುಗಳಿಂದ ಈ ಪ್ರಾಬ್ಲಮ್ ಕಂಡು ಬರ್ತಾ ಇದೆ. ಸೊ ಅದು ಏನೇನು ಮಿಸ್ಟೇಕ್ಸ್ ಇದೆ, ನಮ್ಮ ಹೊಟ್ಟೆಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಇದು ಬರ್ತದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಈ ಕಂಡೀಷನನ್ನು ನಾವು ಇನಿಷಿಯಲಿ ಐಡೆಂಟಿಫೈ ಮಾಡಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಸರಿಯಾಗಿ ಪ್ಲ್ಯಾನ್ ಮಾಡಿದರೆ ಕಂಪ್ಲೀಟಾಗಿ ನಮಗೆ ಅದನ್ನು ತಡೆಗಟ್ಟಲಿಕ್ಕೆ, ಅಂದರೆ ಅಡ್ವಾನ್ಸ್ ಆಗದೆ ಇದ್ದಂಗೆ ನೋಡ್ಕೊಳ್ಳಿಕ್ಕೂ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವನ್ ಯು ಕ್ಯಾನ್ ಕಮ್ ಔಟ್ ಆಫ್ ಇಟ್. ಅಂದರೆ ಬಟ್ ತುಂಬ ಕೇಸಸಲ್ಲಿ ಏನಾಗುತ್ತೆ ಅಂದರೆ ಇಟ್ ರಿಮೈನ್ಸ್ ಅನ್ಡಯಾಗ್ನೋಸ್ಡ್. ನಮಗೆ ಪೇಯ್ನ್ ಇರುತ್ತೆ, ಆ್ಯಂಡ್ ಬಿಕಾಸ್ ನಮಗೆ ಅದನ್ನು ಆ ಪೇಯ್ನನ್ನು ಕರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಮಾತ್ರ ನಮ್ಗೆ ಇನಿಷಿಯಲಿ ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿ ಅದನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ. ಬಿಕಾಸ್ ಕೆಲವು ಸಲ ಏನಾಗುತ್ತೆ, ನಾವು ಅದು ಜಸ್ಟ್ ಪೇಯ್ನ್ ಇರುತ್ತೆ, ನಾವು ರೆಗ್ಯುಲರ್ ಪೇಯ್ನ್ ಕಿಲ್ಲರ್ಸ್ ತಗೊಳ್ತಾ ಇರ್ತೀವಿ, ಇಲ್ಲ ಅಲ್ಲೇನೋ ಇಂಜುರಿ ಆಗಿದೆ ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಸೊ ನಮಗೆ ಈ ರುಮಟಾಯ್ಡ್ ಆರ್ಥರೈಟಿಸ್ದು ಸಿಂಪ್ಟಮ್ಸನ್ನು ನಾವು ಕ್ಲಿಯರ್ಲಿ ಅರ್ಥ ಮಾಡ್ಕೋಬೇಕು ಫಸ್ಟ್. ಸೊ ಅದು ಹೇಗೆ ಒಂದು ಆಸ್ಟಿಯೋ ಆರ್ಥರೈಟಿಸಿಂದ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಡಯಾಗ್ನೋಸಿಸ್ ಕೂಡ ಅಷ್ಟೇ ಈಸಿ ಆಗುತ್ತೆ. ಸೊ ಯೂಶಲಿ ಇದರದ್ದು ಮೇನ್ ಸಿಂಪ್ಟಮ್ ಏನು ಅಂದರೆ ಸ್ಟಿಫ್ನೆಸ್. ಆ್ಯಂಡ್ ಯಾಕೆಂದರೆ ಕೇಸಸಲ್ಲಿ ಮಾತ್ರ ಮಾರ್ನಿಂಗ್ ಸ್ಟಿಫ್ನೆಸ್ಸು ತುಂಬ ಕಂಡು ಬರುತ್ತೆ. ಬೆಳಗ್ಗೆ ಎದ್ದು ಮೂವ್ಮೆಂಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಅವರ ಸ್ವಲ್ಪ ಟೈಮ್ ಹೋಗ್ತಾ ಅಂದರೆ ನಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ತಾ ಏನಾಗುತ್ತೆ, ಆ ಸ್ಟಿಫ್ನೆಸ್ ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತದೆ. ಆ್ಯಂಡ್ ಮತ್ತೊಂದು ಮೇನ್ ಇಂಪಾರ್ಟೆಂಟ್ ಸಿಂಪ್ಟಮ್ ಏನು ಅಂದರೆ ಇಟ್ ವಿಲ್ ಬಿ ಬೈಲ್ಯಾಟ್ರಲಿ ಸಿಮೆಟ್ರಿಕಲ್, ಅಂದರೆ ನಮಗೆ ಮಲ್ಟಿಪಲ್ ಜಾಯಿಂಟ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಈಗ ಯಾವುದಾದ್ರೂ ಒಂದು ಆಸ್ಟಿಯೋ ಆರ್ಥರೈಟಿಸ್ ಕೇಸಸಲ್ಲಿ ಏನಾಗುತ್ತೆ, ಯಾವುದೋ ಒಂದು ಜಾಯಿಂಟ್ ಅಷ್ಟೇ ಇನ್ವಾಲ್ವ್ ಆಗಿರುತ್ತೆ, ಯಾವುದರ ಮೇಲೆ ಒತ್ತಡ ಬೀಳುತ್ತೋ ಅದಕ್ಕೆ ಹೆಚ್ಚಿಗೆ ನೋವು ಇನಿಷಿಯಲಿ ಅದಷ್ಟೇ ಎಫೆಕ್ಟ್ ಆಗಿರುತ್ತೆ. ಬಟ್ ಈ ರುಮಟಾಯ್ಡ್ ಆರ್ಥರೈಟಿಸ್ ಏನಿದೆ ಇಟ್ ವಿಲ್ ಬಿ ಬೈಲ್ಯಾಟ್ರಲ್, ಅಂದರೆ ಮಲ್ಟಿಪಲ್ ಜಾಯಿಂಟ್ಸ್ ಇನ್ವಾಲ್ವ್ ಆಗುತ್ತೆ. ಎರಡೂ ಸೈಡಲ್ಲಿ ಕೂಡ ಪೇಯ್ನ್ ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಮತ್ತೊಂದು ಫ್ಯಾಕ್ಟ್ ಏನಂದರೆ ಇದು ಮೇನ್ಲಿ ಪೆರಿಫರಲ್ ಜಾಯಿಂಟ್ಸಿಗೆ ಎಫೆಕ್ಟ್ ಆಗುವಂಥದ್ದು. ಪೆರಿಫರಲ್ ಜಾಯಿಂಟ್ಸ್ ಅಂದರೆ ಡಿಸ್ಟಲ್ ಜಾಯಿಂಟ್ಸ್ ಏನಿದೆ, ಮೇನ್ಲಿ ಕೈ ಬೆರಳುಗಳು ಹೈಯೆಸ್ಟ್ ಎಫೆಕ್ಟ್ ಆಗೋದು ಕೈ ಬೆರಳುಗಳಿಗೆ. ಸೊ ಅಲ್ಲಿ ಇರುವಂಥ ಮೆಟಾಕಾರ್ಪೋಫ್ಯಾಲಿಂಜಿಯಲ್ ಜಾಯಿಂಟ್ಸ್ ಏನಿದೆ, ಮೆಟಾಕಾರ್ಪಲ್ ಜಾಯಿಂಟ್ಸ್ ಏನಿದೆ, ಇಂಟರ್ಫ್ಯಾಲಿಂಜಿಯಲ್ ಜಾಯಿಂಟ್ಸ್ ಏನಿದೆ, ಸೊ ಈ ಜಾಯಿಂಟ್ಸ್ಗಳಿಗೆ ಅದು ಮೇನ್ಲಿ ಎಫೆಕ್ಟ್ ಆಗುತ್ತೆ. ಸೊ ನೀವು ನೋಡಿರ್ಬೋದು, ಈಗ ರುಮಟಾಯ್ಡ್ ಆರ್ಥರೈಟಿಸ್ ಕೇಸಸಲ್ಲಿ ಯಾರು ತುಂಬ ಅಡ್ವಾನ್ಸ್ಡ್ ಆಗಿದೆ, ತುಂಬ ವರ್ಷದಿಂದ ಆರೇ ಪ್ರಾಬ್ಲಮ್ ಇರೋವ್ರದ್ದು ಕೈ ನೋಡಿದರೆ ತುಂಬ ಡಿಫಾರ್ಮಿಟೀಸ್ ಇರುತ್ತೆ. ಸ್ವ್ಯಾನ್ ನೆಕ್ ಡಿಫಾರ್ಮಿಟಿ ಅಂತ ಹೇಳ್ತೀವಿ, ಝೆಡ್ ಡಿಫಾರ್ಮಿಟಿ. ಸೊ ಈ ಥರ ಕೈದು ಶೇಪೇ ಚೇಂಜ್ ಆಗುತ್ತೆ. ಸೊ ಈ ರುಮಟಾಯ್ಡ್ ಆರ್ಥರೈಟಿಸಲ್ಲಿ ಮಾತ್ರ ಡಿಫಾರ್ಮಿಟೀಸ್ ಹೆಚ್ಚಿಗೆ ಕಂಡು ಬರುತ್ತೆ ದ್ಯಾನ್ ಕಂಪೇರ್ಡ್ ಟು ಆಸ್ಟಿಯೋ ಆರ್ಥರೈಟಿಸ್. ಆಸ್ಟಿಯೋ ಆರ್ಥರೈಟಿಸಲ್ಲಿ ಕೂಡ ತುಂಬ ಲೇಟೆಸ್ಟ್ ಸ್ಟೇಜಸಲ್ಲಿ ನಮಗೆ ಸೌಕಳಿ ಆಗಿ ಬೋಲಗು ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಬಟ್ ಈ ರುಮಟಾಯ್ಡ್ ಆರ್ಥರೈಟಿಸಲ್ಲಿ ಈವನ್ ಡಿಸ್ಟಲ್ ಜಾಯಿಂಟ್ಸಲ್ಲಿ ಸಣ್ಣ ಜಾಯಿಂಟ್ಸಲ್ಲಿ ಇನ್ಫ್ಲಮೇಷನ್ ಆಗಿ ಅಲ್ಲಿ ಸ್ವೆಲ್ಲಿಂಗ್ ಇರುತ್ತೆ. ದೇ ಆರ್ ಆಲ್ ದ ಸೈನ್ಸ್, ಅಂದರೆ ಸ್ವೆಲ್ಲಿಂಗ್ ಇರುತ್ತೆ, ತುಂಬ ಬಿಸಿ ಆಗಿರುತ್ತೆ, ರೆಡ್ನೆಸ್ ಇರುತ್ತೆ, ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಇರುತ್ತೆ, ಆ್ಯಂಡ್ ಡಿಫಾರ್ಮಿಟೀಸ್ ಡೆವಲಪ್ ಆಗುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ನಮಗೆ ಕಂಡುಹಿಡಿಯೋಕ್ಕಾಗುತ್ತೆ ಇಟ್ ಇಸ್ ಅ ರುಮಟಾಯ್ಡ್ ಆರ್ಥರೈಟಿಸ್. ಕೆಲವು ಕೇಸಸಲ್ಲಿ ಏನಾಗುತ್ತೆ, ನಾವು ಲ್ಯಾಬ್ಗೆ ಹೋಗಿ ಫ್ಯಾಕ್ಟರ್ ಚೆಕ್ ಮಾಡ್ತೀವಿ, ಬಟ್ ಫ್ಯಾಕ್ಟರ್ ನೆಗೆಟಿವ್ ಇರುತ್ತೆ. ಸೊ ದಟ್ ಈಸ್ ಕನ್ಸಿಡರ್ಡ್ ಅಸ್ ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ. ಬಟ್ ಆದರೂ ಕೂಡ ಅದರದ್ದು ಸಿಂಪ್ಟಮ್ಸ್ ಆಗಲಿ ಅದರದ್ದು ನೇಚರ್ ಆಗಲಿ ಎವ್ರಿಥಿಂಗ್ ಇಸ್ ವೆರಿ ಮಚ್ ಸಿಮಿಲರ್ ಟು ರುಮಟಾಯ್ಡ್ ಆರ್ಥರೈಟಿಸ್. ಸೊ ಹಾಗಾಗಿ ಈ ಕಾಯಿಲೆ ಏನಿದೆ ಇಟ್ ಇಸ್ ಅನ್ ಆಟೋ ಇಮ್ಯೂನ್ ಡಿಸೀಸ್. ನಮ್ಮ ಬಾಡಿನೇ ನಮ್ಮ ಬಾಡಿ ವಿರುದ್ಧ ಕೆಲಸ ಮಾಡುವಂಥ ಒಂದು ಕಾಯಿಲೆ ಇದು. ನಮ್ಮ ಬಾಡಿಯಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಅದು ನಮ್ಮ ಜಾಯಿಂಟನ್ನು ಹಾಳು ಮಾಡುವಂಥ ಒಂದು ಕಂಡೀಷನ್ ಇದು. ಆ್ಯಂಡ್ ಇಟ್ಸ್ ಅ ವೆರಿ ವರ್ಸ್ಟ್ ಡಿಸೀಸ್ ಟು ಹ್ಯಾವ್ ಆ್ಯಕ್ಚುಲಿ. ಇದಕ್ಕೆ ಬರೀ ಜಾಯಿಂಟಲ್ಲಿ ಅಷ್ಟೇ ಬರುವಂಥ ಕಾಂಪ್ಲಿಕೇಶನ್ಸ್ ಅಷ್ಟೇ ಅಲ್ಲ, ಅದರೊಟ್ಟಿಗೆ ಎಕ್ಸ್ಟ್ರಾ ಆರ್ಟಿಕ್ಯುಲರ್ ಅಂದರೆ ಬೇರೆ ಕಡೆ ಈಗ ಹಾರ್ಟ್ಗೆ ಸಮಸ್ಯೆ ಬರ್ಬೋದು, ಕಣ್ಣಿಗೆ ಸಮಸ್ಯೆ ಬರ್ಬೋದು, ಸ್ಕಿನ್ನಿಗೆ ಸಮಸ್ಯೆ ಬರ್ಬೋದು, ಲಂಗ್ಸಿಗೆ ಸಮಸ್ಯೆ ಬರ್ಬೋದು, ಕಿಡ್ನಿ ಇಶ್ಯೂಸ್ ಬರ್ಬೋದು. ಸೊ ಭಾಳಷ್ಟು ನಮ್ಮ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಆರ್ಗನ್ನ ಕೂಡ ಇದು ಎಫೆಕ್ಟ್ ಮಾಡ್ಬೋದು. ಅಂದರೆ ನಿಧಾನಕ್ಕೆ ಆ ಆರ್ಗನ್ಸ್ ವಿರುದ್ಧ ಬಾಡಿ ಏನು ಮಾಡುತ್ತೆ, ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಆ ಆರ್ಗನ್ನ ಹಾಳು ಮಾಡಲಿಕ್ಕಿರುವಂಥ ಎಲ್ಲ ಆ್ಯಕ್ಟಿವಿಟೀಸು ಸ್ಟಾರ್ಟ್ ಆಗುತ್ತೆ ಬಾಡಿಯಲ್ಲಿ. ಸೊ ಹಾಗಾಗಿ ಇಟ್ ಇಸ್ ಅ ವೆರಿ ಬ್ಯಾಡ್ ಡಿಸೀಸ್ ಟು ಹ್ಯಾವ್. ಸೊ ಅದನ್ನು ನಾವು ಇನಿಷಿಯಲಿ ಕಂಡುಹಿಡಿದು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ಕೊಟ್ಟರೆ ಕಂಪ್ಲೀಟ್ಲಿ ಅದನ್ನು ತಡೆಗಟ್ಟಿ ಯಾವುದೇ
ಡಿಫಾರ್ಮಿಟೀಸ್ ಆಗದೆ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ನಾನೀಗ ಹೇಳ್ದಂಗೆ ಲೈಕ್ ಈ ರುಮಟಾಯ್ಡ್ ಆರ್ಥರೈಟಿಸ್ಗೆ ಭಾಳಷ್ಟು ಕಾರಣಗಳಿದೆ. ಅದರಲ್ಲಿ ಒಂದು ಮೋಸ್ಟ್ ಕಾಮನ್ ಆಗಿ ಕಂಡು ಬರುವಂಥ ರೀಸನ್ ಏನಿದೆ, ನಾನು ಹೇಳ್ದಂಗೆ ಹೊಟ್ಟೆಯಲ್ಲಿರುವಂಥ ಸಮಸ್ಯೆ, ನಮ್ಮ ದೊಡ್ಡ ಕರಳಲ್ಲಿರುವಂಥ ಸಮಸ್ಯೆ. ಯಾಕೆಂದರೆ ನಮ್ಮಲ್ಲಿ ಬರುವಂಥ ಎಷ್ಟೋ ಪೇಷಂಟ್ಸಿಗೆ ನಾವು ನೋಡುವಾಗ ಅವರಿಗೆಲ್ಲ ಏನಾದರೂ ಒಂದು ಹೊಟ್ಟೆ ಸಮಸ್ಯೆ ಇದ್ದೇ ಇದೆ. ಅಂದರೆ ಅವರಿಗೆ ಮೋಷನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸಿವಿಯರ್ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರ್ಬೋದು, ಅಥವಾ ಏನೋ ಒಂದು ಪ್ರಾಬ್ಲಮ್ ಹೊಟ್ಟೆಯಲ್ಲಿ ಸಮಸ್ಯೆ ಇದ್ದವರಿಗೆ ಇದು ಹೆಚ್ಚಿಗೆ ಕಂಡು ಬರ್ತಾ ಇದೆ. ಸೊ ಈಗ ಆಯುರ್ವೇದದಲ್ಲಿ ನಾವು ಇದಕ್ಕೆ ಏನು ಹೇಳ್ತೀವಿ, ಆಮವಾತ ಅಂತ ಹೇಳ್ತೀವಿ. ಸೊ ಇಟ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ಡೈಜೆಷನ್. ನಮ್ಮ ಹೊಟ್ಟೆಗೆ ಏನೋ ಒಂದು ರಿಲೇಷನ್ ಈ ರುಮಟಾಯ್ಡ್ ಆರ್ಥರೈಟಿಸ್ಗೆ ಇದೆ. ಸೊ ಏನಾಗುತ್ತೆ, ಲೈಕ್ ನಮ್ಮ ಹೊಟ್ಟೆಯಲ್ಲಿ ರೆಗ್ಯುಲರ್ ಆಗಿ ಇನ್ಫ್ಲಮೇಷನ್ ಆದಾಗ, ನಮ್ಮ ರೆಗ್ಯುಲರ್ ಆಗಿ ನಮ್ಮ ರಾಂಗ್ ವೇ ಆಫ್ ಲೈಫಿಂದ, ನಮ್ಮ ಜಂಕ್ ಫುಡ್ಡು ಅದೆಲ್ಲ ತುಂಬ ತಗೊಳ್ಳೋದ್ರಿಂದ, ತುಂಬ ಆ್ಯಸಿಡಿಟಿ ಡೆವಲಪ್ ಆಗೋದ್ರಿಂದ, ಭಾಳಷ್ಟು ಕಾರಣಗಳಿಂದ ತುಂಬ ಕಡಿಮೆ ನಾರಿನಂಶ ಇರುವಂಥ ಆಹಾರಗಳು ತಗೊಳ್ಳೋದ್ರಿಂದೆಲ್ಲ ಏನಾಗುತ್ತೆ, ಹೊಟ್ಟೆಯಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ, ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ತುಂಬ ಬೆಳೆಯುತ್ತೆ. ಸೊ ದಿಸ್ ಆಲ್ ವಿಲ್ ಲೀಡ್ ಟು ಲೀಕಿ ಗಟ್ ಸಿಂಡ್ರೋಮ್ ಅಂತ ಒಂದು ಕಂಡೀಷನ್ಗೆ. ಲೀಕಿ ಗಟ್ ಸಿಂಡ್ರೋಮ್ ಅಂದರೆ ಏನಾಗುತ್ತೆ, ಆ ನಮ್ಮ ಮ್ಯೂಕೋಸಲ್ ಲೇಯರ್ ಏನು ಟೈಟಾಗಿ ಇರಬೇಕು ಹೊಟ್ಟೆದು, ಅದೆಲ್ಲ ಲೂಸ್ ಆಗಿ ಅಲ್ಲಿಂದ ಆ ಟಾಕ್ಸಿನ್ಸ್ ನಮ್ಮ ಬ್ಲಡ್ ಸ್ಟ್ರೀಮ್ಗೆ ಲೈಕ್ ಲೀಕ್ ಆಗುತ್ತೆ. ಅದರೊಳಗೆ ಹೊಟ್ಟೆ ಒಳಗೆ ಇರಬೇಕಾಗಿದ್ದು ಅಲ್ಲಿಂದ ಲೀಕ್ ಆಗಿ ಬ್ಲಡ್ ಸ್ಟ್ರೀಮಿಗೆ ಬಂದುಬಿಡುತ್ತೆ. ಸೊ ಅದೆಲ್ಲ ಹೋಗಿ ನಮ್ಮ ಜಾಯಿಂಟ್ಸಲ್ಲಿ ಡೆಪಾಸಿಟ್ ಆದಾಗ ನಮ್ಮ ಬಾಡಿ ಏನು ಮಾಡುತ್ತೆ, ಬಾಡಿ ವಿಲ್ ಫೈಟ್ ಅಗೇನ್ಸ್ಟ್ ಇಟ್. ಬಾಡಿಗೆ ಒಂದು ನೇಚರ್ ಇದೆ, ಏನು ಎಲ್ಲಿ ಇರಬೇಕು ಅಲ್ಲೇ ಇರಬೇಕು. ಈ ಗಟ್ಟೊಳಗೆ ಇರಬೇಕಾಗಿದ್ದು ಅಲ್ಲೇ ಇರಬೇಕು. ಅದು ಹೊರಗೆ ಬಂದರೆ ಏನಾಗುತ್ತೆ, ಬಾಡಿ ವಿಲ್ ಫೈಟ್ ಅಗೇನ್ಸ್ಟ್ ದಟ್, ಬಾಡಿ ವಿಲ್ ಪ್ರೊಡ್ಯೂಸ್ ಆ್ಯಂಟಿಬಾಡೀಸ್. ಸೊ ಅದೇ ಥರ ಇದರಲ್ಲಿ ಏನಾಗುತ್ತೆ, ನಮ್ಮ ಲೀಕಿ ಗಟ್ ಸಿಂಡ್ರೋಮ್ ಇದ್ದಾಗ ನಮ್ಮ ಹೊಟ್ಟೆ ಒಳಗೆ ಇರಬೇಕಾಗಿರೋದು ಅಥವಾ ಲಾರ್ಜ್ ಇಂಟೆಸ್ಟೈನಲ್ಲಿ ಇರಬೇಕಾಗಿರುವಂಥ ಈ ಟಾಕ್ಸಿನ್ಸ್ ಏನಿದೆ, ಅದು ಬ್ಯಾಕ್ಟೀರಿಯಾಗಳಿರ್ಬೋದು ಅಥವಾ ಬಾಕಿ ಇರುವ ಟಾಕ್ಸಿನ್ಸ್ ಇರ್ಬೋದು, ಅದು ಅಲ್ಲಿಂದ ಲೀಕ್ ಆಗಿ ಯಾವಾಗ ನಮ್ಮ ಜಾಯಿಂಟ್ ಸ್ಪೇಸ್ಗೆ ಎಂಟರ್ ಆಗುತ್ತೋ ನಮ್ಮ ಬಾಡಿಗೆ ಒಂದು ಮೆಸೇಜ್ ಹೋಗುತ್ತೆ, ಸಮಥಿಂಗ್ ಹ್ಯಾಸ್ ಕಮ್, ಏನೋ ಒಂದು ಅಟ್ಯಾಕ್ ಆಗಿದೆ ಅಂತ. ಸೊ ಬಾಡಿ ಏನು ಮಾಡುತ್ತೆ, ಅದು ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ, IgM, IgG. ಸೊ ಈ ಥರ ಆ್ಯಂಟಿಬಾಡೀಸು ನಾವು ರುಮಟಾಯ್ಡ್ ಆರ್ಥರೈಟಿಸ್ ಇರೋರದ್ದು ಬ್ಲಡ್ ಚೆಕ್ ಮಾಡಿದ್ರೆ ಈ IgM, IgG ಆ್ಯಂಟಿಬಾಡೀಸ್ ಏನಿದೆ ಅದು ತುಂಬ ಹೈ ಇದೆ. ಸೊ ಅದು ಅದರಲ್ಲಿ ಜಾಯಿಂಟಲ್ಲಿ ಡೆಪಾಸಿಟ್ ಆಗಿರುವಂಥ ಟಾಕ್ಸಿನ್ಸನ್ನು ಅಥವಾ ಅಲ್ಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ಅಟ್ಯಾಕ್ ಮಾಡೋದರ ಒಟ್ಟಿಗೆ ಆ ಜಾಯಿಂಟನ್ನು ಕೂಡ ಹಾಳು ಮಾಡುತ್ತೆ. ನಿಮಗೆಲ್ಲ ಗೊತ್ತಿದೆ, ಒಂದು ಜಾಯಿಂಟ್ ನಾವು ನೋಡಿದರೆ ಅದರಲ್ಲಿ ಒಂದು ಸೈನೋವಿಯಲ್ ಮೆಂಬ್ರೈನ್ ಅಂತ ಇರುತ್ತೆ. ಸೊ ಏನು ಮಾಡುತ್ತೆ, ಈ ಟಾಕ್ಸಿನ್ಸನ್ನು ಅಟ್ಯಾಕ್ ಮಾಡೋದ್ರೊಟ್ಟಿಗೆ ಆ ಸೈನೋವಿಯಲ್ ಮೆಂಬ್ರೈನ್ನ ಅಟ್ಯಾಕ್ ಮಾಡುತ್ತೆ. ಅದರಲ್ಲಿ ಲೈಕ್ ಫೈಬ್ರಸ್ ಟಿಶ್ಯೂಸ್ ಡೆವಲಪ್ ಆಗುತ್ತೆ, ಥಿಕ್ ಬ್ಯಾಂಡ್ ಆಗುತ್ತೆ ಅದು. ಸೊ ಅದನ್ನು ನಾವು ಪ್ಯಾನಸ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ನಿಧಾನಕ್ಕೆ ಅಲ್ಲಿರುವಂಥ ಕಾರ್ಟಿಲೇಜನ್ನು ಎಲ್ಲ ಜಾಯಿಂಟ್ಸಲ್ಲೂ ನೋಡಿ ಬೋನ್ಸ್ ಅಟ್ಯಾಚ್ ಆಗಲ್ಲ, ಅದರ ಮಧ್ಯದಲ್ಲಿ ಒಂದು ಕಾರ್ಟಿಲೇಜ್ ಇರುತ್ತೆ. ಸೊ ಆ ಕಾರ್ಟಿಲೇಜನ್ನು ಹಾಳು ಮಾಡುತ್ತೆ ಈ ಆ್ಯಂಟಿಬಾಡೀಸ್. ಅದರೊಟ್ಟಿಗೆ ಬೋನನ್ನು ಹಾಳು ಮಾಡುತ್ತೆ, ಮತ್ತು ಹೊಸ ಬೋನ್ ಫಾರ್ಮೇಷನ್ ಆಗುತ್ತೆ. ಸೊ ಆ ಜಾಯಿಂಟ್ ಸ್ಪೇಸ್ ಕಡಿಮೆ ಆಗುತ್ತೆ. ನಿಧಾನಕ್ಕೆ ಏನಾಗುತ್ತೆ, ಆ ಜಾಯಿಂಟ್ ಕಂಪ್ಲೀಟ್ ಹೆಲ್ತ್ ಹೋಗಿ ಇಟ್ ವಿಲ್ ಫ್ಯೂಸ್ ಟುಗೆದರ್, ಆಂಕೈಲೋಸಿಸ್ ಅಂತ ಹೇಳ್ತೀವಿ. ಸೊ ಈ ಥರ ಸಮಸ್ಯೆಗಳು ಲೇಟರ್ ಸ್ಟೇಜಸ್ಸಲ್ಲಿ ಆಗುತ್ತೆ. ಸೊ ಬಟ್ ಅದಕ್ಕಿರೋ ಮುಖ್ಯ ಕಾರಣ ಎಲ್ಲಿಂದ ಬಂತು, ಹೊಟ್ಟೆಯಿಂದ ಬಂತು. ಸೊ ಇದೊಂದೇ ಕಾರಣ ಅಂತಲ್ಲ, ಬಟ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ನಾವೀಗ ನೋಡುವಾಗ ಏನು ಕಾಣ್ತಾ ಇದೆ ಅಂದರೆ, ರುಮಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ದು ಸ್ಟೂಲ್ ಎಕ್ಸಾಮಿನೇಷನ್ ಮಾಡಿದಾಗ ಅದರಲ್ಲಿ ಪಿಕಾಪ್ರಿ ಅಂತ ಹೇಳಿ ಒಂದು ಬ್ಯಾಕ್ಟೀರಿಯಾ ಹೆಚ್ಚು ಕಂಡು ಬರ್ತಾ ಇದೆ. ಸೊ ಈ ಪಿಕಾಪ್ರಿ ಬ್ಯಾಕ್ಟೀರಿಯಾ ಏನಿದೆ ಎಲ್ಲ ಲೈಕ್ ಎಲ್ಲರೂ ಇದರಲ್ಲೂ ಇದೆ, ಬಟ್ ಅದರದ್ದು ಕಾನ್ಸಂಟ್ರೇಷನ್ ಏನಾಗುತ್ತೆ ತುಂಬ ಹೆಚ್ಚಾಗ್ತಾ ಇದೆ. ನಾನು ಹೇಳಿದ್ದೇನೆ, ನಮ್ಮ ಹೊಟ್ಟೆಯಲ್ಲಿ ಏನಿದೆ, ಲೈಕ್ ನಮ್ಮ ಬಾಡಿಯಲ್ಲಿ ಓವರ್ ಆಲ್ ಸೆಲ್ಸ್ ಎಷ್ಟಿದೆಯೋ, ಎಷ್ಟು ಜೀವಕೋಶಗಳಿದೆಯೋ ಅದಕ್ಕಿಂತ ಹೆಚ್ಚಿಗೆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿದೆ. ಸೊ ಆ ಬ್ಯಾಕ್ಟೀರಿಯಾಗಳು ಲೈಕ್ ಎಲ್ಲದೂ ಬೇಕು ನಮಗೆ, ಆಲ್ಮೋಸ್ಟ್ ಎಲ್ಲದೂ ನಮ್ಮ ಲೈಕ್ ಹೆಲ್ತನ್ನು ಇಂಪ್ರೂವ್ ಮಾಡುವಂಥದ್ದು, ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುವಂಥ ಬ್ಯಾಕ್ಟೀರಿಯಾಗಳು ತುಂಬ ಇದೆ. ಸೊ ಅದಿದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಬಟ್ ನಮ್ಮ ರಾಂಗ್ ವೇ ಆಫ್ ಲೈಫಿಂದ, ನಮ್ಮ ಜಂಕ್ ಫುಡ್ಡಿಂದ, ನಮ್ಮ ಲೈಕ್ ಮೊನೋಟೋನಸ್ ಒಂದೇ ಥರ ಆಹಾರ, ತುಂಬ ಹೈ ಕಾರ್ಬೋಹೈಡ್ರೇಟ್ ಫುಡ್ಡು, ತುಂಬ ಹೈ ಅಂದರೆ ಕಾರ್ಬನೇಟೆಡ್ ಡ್ರಿಂಕ್ಸು, ಅದರೊಟ್ಟಿಗೆ ತುಂಬ ಹೈ ಶುಗರ್ ಇರುವಂಥ ಆಹಾರ. ಸೊ ಈ ಥರ ಆಹಾರಗಳು ತಗೊಂಡು ಏನಾಗಿದೆ ಅಂದರೆ, ನಮ್ಮಲ್ಲಿ ಇರುವಂಥ ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಗಳೇನಿದೆ ಅದರಲ್ಲಿ ಕೆಲವುದೆಲ್ಲ ವ್ಯಾನಿಷ್ ಆಗಿಬಿಟ್ಟಿದೆ. ಅದರೊಟ್ಟಿಗೆ ಕೆಲವು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳು ಹೆಚ್ಚಾಗಿಬಿಟ್ಟಿದೆ. ಸೊ ಇದರಿಂದಾನೇ ಈ ಲೈಕ್ GI ಡಿಸ್ಬಯೋಸಿಸ್ ಆಗೋದು. ಸೊ ಅದರಿಂದಾನೇ ಭಾಳಷ್ಟು ಕಾಯಿಲೆಗಳು ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ತುಂಬ ಈಗ ನೋಡಿ, ಲೈಕ್ ಆಯುರ್ವೇದ ಇಸ್ ಒನ್ ಆಫ್ ದ ವೆರಿ ಆನ್ಷಿಯಂಟ್ ಸಿಸ್ಟಮ್ ಆಫ್ ಮೆಡಿಸಿನ್. ಸೊ ಅದರಲ್ಲಿ ಕೂಡ ಏನಾಗುತ್ತೆ, ಆವಾಗ ಬಸ್ತಿ ಕೊಡ್ತಿದ್ರು ಅಲ್ವಾ, ರುಮಟಾಯ್ಡ್ ಆರ್ಥರೈಟಿಸ್ಗೆ ಬಸ್ತಿ ಟ್ರೀಟ್ಮೆಂಟ್ ಅಂತ ಮಾಡ್ತಿದ್ರು. ಸೊ ಅದು ಮಾಡುವಾಗ ಏನಾಗ್ತಿತ್ತು, ನಮ್ಮ ಕೊಳೋನಲ್ಲಿ, ನಮ್ಮ ದೊಡ್ಡ ಕರಳಲ್ಲಿ ಇರುವಂಥ ಭಾಳಷ್ಟು ಕೆಟ್ಟ ಬ್ಯಾಕ್ಟೀರಿಯಾಗಳು ರಿಮೂವ್ ಆಗ್ತಿತ್ತು. ಸೊ ಹಾಗಾಗಿ ಅವರಿಗೆ ವೆರಿ ಫಾಸ್ಟಾಗಿ ಅವರಿಗೆ ಸಿಂಪ್ಟಮ್ಯಾಟಿಕ್, ತುಂಬ ರಿಲೀಫ್, ಈ ಜಾಯಿಂಟ್ ಪೇಯ್ನಿಂದ, ರುಮಟಾಯ್ಡ್ ಆರ್ಥರೈಟಿಸಿಂದ ತುಂಬ ಒಳ್ಳೆ ರಿಸಲ್ಟ್ಗಳು ಸಿಗ್ತಿತ್ತು. ಈವನ್ ಮಾಡರ್ನ್ ಸೈನ್ಸಿಗೆ ಕೆಲವು ಕಂಡೀಷನಲ್ಲಿ ಅಷ್ಟೊಂದು ರಿಸಲ್ಟ್ ಕೊಡ್ಲಿಕ್ಕೆ ಆಗಿಲ್ಲ ಅಂದರೂ ಕೂಡ ಆಯುರ್ವೇದದಲ್ಲಿ ಭಾಳಷ್ಟು ಒಳ್ಳೆ ರಿಸಲ್ಟ್ಗಳನ್ನ ಕೊಡ್ತಾ ಇದ್ದಾರೆ ಬಿಕಾಸ್ ಆಫ್ ದೀಸ್ ಟೈಪ್ ಆಫ್ ಟ್ರೀಟ್ಮೆಂಟ್. ಯಾಕೆಂದರೆ ಅದರದ್ದು ಮೂಲ ಕಾರಣಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಮಾತ್ರ ಆ ಕಾಯಿಲೆಯಿಂದ
ದೂರ ಆಗಲಿಕ್ಕೆ ಸಾಧ್ಯ. ಸೊ ನಾವು ಬರೀ ಜಾಯಿಂಟ್ ಪೈನ್ ಇದೆ ಅದಕ್ಕೆ ಅಷ್ಟೇ ಟ್ರೀಟ್ಮೆಂಟ್ ಕೊಡ್ತಾ ಹೋದರೆ ಏನಾಗುತ್ತೆ, ಜಾಯಿಂಟ್ ವಿಲ್ ಬಿ ಓಕೆ, ಬಟ್ ಆ್ಯಸ್ ದ ಡಿಸೀಸ್ ಪ್ರೋಗ್ರೆಸ್ ಜಾಯಿಂಟ್ ಡಿಫಾರ್ಮಿಟೀಸ್ ಆಗೇ ಆಗುತ್ತೆ. ಸೊ ನಾವು ರುಮಟಾಯ್ಡ್ ಆರ್ಥರೈಟಿಸ್ಗೆ ಟ್ರೀಟ್ಮೆಂಟ್ ಕೊಡುವಾಗ ಅದು ಗಟ್ಟನ್ನು ಕನ್ಸಿಡರ್ ಮಾಡಿ ಅದಕ್ಕಿರುವಂಥ ಗಟ್ ಕರೆಕ್ಷನ್ಗೆ ಇರುವಂಥ ಟ್ರೀಟ್ಮೆಂಟ್ಗಳು ಕೊಟ್ಟರೆ ಮಾತ್ರ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ರುಮಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ಸಲ್ಲಿ ನಾವು ನೋಡಿದಾಗ ಅವರದು pH ಏನಿದೆ ಅದು ತುಂಬ ಆಲ್ಕಲೈನ್ pH ಆಗಿರುತ್ತೆ. ಹೊಟ್ಟೆದು pH ಆಗಲಿ ಅಥವಾ ಸಣ್ಣ ಕರಳು ದೊಡ್ಡ ಕರಳು ಇದರಲ್ಲಿರುವಂಥ pH ತುಂಬ ಆಲ್ಕಲೈನ್ ಆದಾಗ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಹೆಚ್ಚಿಗೆ ಬೆಳೆಯೋಕ್ಕೆ ಸಾಧ್ಯತೆ ತುಂಬ ಇದೆ. ಸೊ ಆ ಕೆಟ್ಟ ಬ್ಯಾಕ್ಟೀರಿಯಾಗಳು ಹೆಚ್ಚಿಗೆ ಬೆಳೆಯುತ್ತೆ. ಸೊ ಇದಕ್ಕೆ ಇರುವಂಥ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್, ರುಮಟಾಯ್ಡ್ ಆರ್ಥರೈಟಿಸ್ ಇರೋರು ಮಾಡಬೇಕಾಗಿರೋ ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಏನು ಅಂದರೆ ತುಂಬ ಫೈಬರ್ ಕಂಟೆಂಟ್ ಇರುವಂಥ, ಅದು ಕೂಡ ಸೊಲ್ಯುಬಲ್ ಫೈಬರ್, ಫರ್ಮೆಂಟಬಲ್ ಸೊಲ್ಯುಬಲ್ ಫೈಬರ್ ಇರುವಂಥ ಆಹಾರಗಳನ್ನ ಹೆಚ್ಚಿಗೆ ತಗೋಬೇಕು, ಇನ್ಯುಲಿನ್ ಅಂತೆಲ್ಲ ಹೇಳ್ತೀವಿ. ಸೊ ಇದು ತಗೊಂಡಾಗ ಏನಾಗುತ್ತೆ, ಆ ಹೊಟ್ಟೆಯಲ್ಲಿರುವಂಥ ಅಥವಾ ದೊಡ್ಡ ಕರಳಲ್ಲಿರುವಂಥ pH ಚೇಂಜ್ ಆಗುತ್ತೆ. ಅದು ಸ್ವಲ್ಪ ಆ್ಯಸಿಡಿಕ್ pHಗೆ, ತುಂಬ ಆ್ಯಸಿಡಿಕ್ ಇರಬಾರ್ದು, ಬಟ್ ಲೈಟ್ಲಿ ಆ ಆಲ್ಕಲೈನ್ pH ಇಂದ ಚೇಂಜ್ ಆದ ಕೂಡಲೇ ಇನ್ನೂ ಕೆಟ್ಟ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಬೆಳೆಯೋಕ್ಕಾಗಲ್ಲ. ಸೊ ಹಾಗಾಗಿ ಈ ಕಾಯಿಲೆಯಿಂದ ದೂರ ಇರಲಿಕ್ಕೆ ಸಾಧ್ಯ. ಸೊ ಬಾಡಿಯಲ್ಲಿ ಒಂದು ಆ್ಯಂಟಿಜನ್ ಇದ್ದರೆ ಮಾತ್ರ ಅದರ ವಿರುದ್ಧ ಬಾಡಿ ವಿಲ್ ಪ್ರೊಡ್ಯೂಸ್ ಆ್ಯಂಟಿಬಾಡೀಸ್. ಸೊ ಆ ಆ್ಯಂಟಿಜನ್ನ ಕಡಿಮೆ ಮಾಡುವಂಥ ಟ್ರೀಟ್ಮೆಂಟ್ಗಳೇ ನಾವು ಹೆಚ್ಚಿಗೆ ಫಾಲೋ ಮಾಡಬೇಕು. ಸೊ ನಮ್ಮಲ್ಲಿ ಎಷ್ಟೋ ಜನ ಪೇಷಂಟ್ಸು ಬಂದಾಗ ನಾವು ಈ ಥರ ಡಯಟ್ರಿ ಪ್ಯಾಟರ್ನ್ ಚೇಂಜ್ ಮಾಡಿ ಅವರಿಗೆ ತುಂಬ ಸೊಲ್ಯುಬಲ್ ಫೈಬರ್, ಫರ್ಮೆಂಟಬಲ್ ಆ್ಯಂಡ್ ಸೊಲ್ಯುಬಲ್ ಫೈಬರ್ ಕೊಟ್ಟಾಗ ಅವರ ಸಿಂಪ್ಟಮ್ಸು ತುಂಬ ಕಡಿಮೆ ಆಗ್ತಾ ಇದೆ. ಈವನ್ ರುಮಟಾಯ್ಡ್ ಆರ್ಥರೈಟಿಸ್ ಕೇಸಸಲ್ಲಿ ಕೂಡ ಡಿಫಾರ್ಮಿಟೀಸ್ ಆಗಿದೆ. ವಿತ್ ಮಿನಿಮಮ್ ಆಯುರ್ವೇದಿಕ್ ಮೆಡಿಕೇಷನಲ್ಲಿ ಅವರಿಗೆ ಆರಾಮಾಗಿ ಸರ್ವೈವ್ ಆಗಲಿಕ್ಕೆ ಆಗ್ತಾ ಇದೆ. ಸೊ ನಾವೇನು ಮಾಡಬೇಕು, ಇದಕ್ಕೆ ಮುಖ್ಯ ಕಾರಣ ಕಂಡಿಡಬೇಕು. ರುಮಟಾಯ್ಡ್ ಆರ್ಥರೈಟಿಸ್ ಇದ್ದವರು ಯೂಶಲಿ ಏನೇ HCQS ಅಥವಾ ಈ ಥರ ಮೆಡಿಸಿನ್ಸ್, ಸ್ಟಿರಾಯ್ಡ್ ಮೆಡಿಸಿನ್ಸ್ ಎಲ್ಲ ಯೂಶಲಿ ತಗೋಬೇಕಾಗುತ್ತೆ. ಕೆಲವು ಕೇಸಸಲ್ಲಿ ಬೇಕಾಗುತ್ತೆ, ಯಾಕೆಂದರೆ ಡಿಸೀಸ್ ಅಷ್ಟೊಂದು ಅಡ್ವಾನ್ಸ್ ಆಗಿರುತ್ತೆ, ಅವರ ಪೇಷಂಟ್ ತುಂಬ ಪೇನ್ಫುಲ್ ಕಂಡೀಷನಲ್ಲಿ ಇರ್ತಾರೆ. ಸೊ ಅವರಿಗೆ ನೋವನ್ನು ಕಡಿಮೆ ಮಾಡಬೇಕು, ಇನ್ನೂ ಆ ಪ್ರೋಗ್ರೆಸ್ಸನ್ನು ತಡೆಗಟ್ಟಬೇಕು ಕಾಯಿಲೆದು ಅಂತ ಆದರೆ ನಾವು ಈ ಥರ ಮೆಡಿಸಿನ್ಸ್ ತಗೋಬೇಕಾಗುತ್ತೆ. ಬಟ್ ಇನಿಷಿಯಲ್ ಸ್ಟೇಜಲ್ಲಿ ನಾವು ಬರೀ ಮೆಡಿಸಿನ್ಸ್ ತಗೊಳ್ಳೋದು ಒಂದೇ ಅಲ್ಲ, ನಮ್ಮ ಆಹಾರದಲ್ಲಿ ಇರುವಂಥ ಬದಲಾವಣೆಗಳು ಮಾಡಿ ಅದಕ್ಕೆ ನಮ್ಮ ದೊಡ್ಡ ಕರಳಲ್ಲಿರುವಂಥ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ರಿಮೂವ್ ಮಾಡಲಿಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ತಗೊಂಡು ಅದರೊಟ್ಟಿಗೆ ಅದಕ್ಕೆ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಬೆಳೆಯೋಕ್ಕೆ ಬೇಕಾಗಿರುವಂಥ ಆಹಾರಗಳನ್ನು ಸೇವಿಸಿದರೆ ಈ ಕಾಯಿಲೆಯಿಂದ ಸಂಪೂರ್ಣ ಗುಣಪಡಲಿಕ್ಕೆ ಸಾಧ್ಯ. ಸೊ ನಮಗೆ ನಾನೀಗ ಹೇಳಿರುವಂಥ ಯಾವುದಾದ್ರೂ ಸಿಂಪ್ಟಮ್ಸ್, ನಾನು ಇನಿಷಿಯಲಿ ಹೇಳಿರುವಂಥ ಜಾಯಿಂಟ್ ಸ್ಟಿಫ್ನೆಸ್ ಇರ್ಬೋದು, ಎರಡೂ ಕೈಗಳಲ್ಲಿ ನೋವು ಒಂದೇ ಥರ ಬರೋದಿರ್ಬೋದು, ಸಣ್ಣ ಸ್ವೆಲ್ಲಿಂಗ್ ಇರ್ಬೋದು. ಸೊ ಈ ಥರ ಸಿಂಪ್ಟಮ್ಸ್ ಕಂಡ್ರೆ ಇಮಿಡಿಯೇಟ್ಲಿ ನಾವು ಅದನ್ನು ಜಸ್ಟ್ ನೆಗ್ಲೆಕ್ಟ್ ಮಾಡದೆ, ಯಾವುದೋ ಪೇನ್ ಕಿಲ್ಲರ್ ತಗೊಳ್ಳದೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಬೇಕು. ಅವರು ಕೆಲವು ಬ್ಲಡ್ ಟೆಸ್ಟ್ಗಳನ್ನು ಮಾಡ್ತಾರೆ, ಅದು RI ಫ್ಯಾಕ್ಟರ್ ಟೆಸ್ಟ್ ಇರ್ಬೋದು, ESR ಟೆಸ್ಟು, CRP ಟೆಸ್ಟು, ANA, anti-CCP. ಸೊ ಈ ಥರ ಟೆಸ್ಟ್ಗಳು ಮಾಡಿದಾಗ ಅದು ರುಮಟಾಯ್ಡ್ ಆರ್ಥರೈಟಿಸ್ ಹೌದಾ ಅಲ್ವಾ ಅಂತ ನಮಗೆ ಕನ್ಕ್ಲೂಡ್ ಮಾಡಲಿಕ್ಕಾಗತ್ತೆ. ಸೊ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ಇನಿಷಿಯಲಿ ತಗೊಂಡ್ರೆ ನಮಗೆ ಕಾಯಿಲೆ ಅಡ್ವಾನ್ಸ್ ಆಗೋದು ಕಂಪ್ಲೀಟ್ಲಿ ತಡೆಗಟ್ಟಲಿಕ್ಕಾಗುತ್ತೆ. ಯಾಕೆಂದರೆ ನೀವೇ ವಿಚಾರ ಮಾಡಿ, ನಮಗೆ ಆ ಜಾಯಿಂಟ್ ಎಲ್ಲ ಇರ್ರೆಗ್ಯುಲರ್ ಆಗಿ ತುಂಬ ಡಿಫಾರ್ಮಿಟೀಸ್ ಆದರೆ ನಾವು ಏನೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಅದರಿಂದ ಕಂಪ್ಲೀಟ್ಲಿ ಹೊರ ಬರಲಿಕ್ಕೆ ಸಾಧ್ಯ ಅಲ್ಲ. ಸೊ ಹಾಗಾಗಿ ಇನಿಷಿಯಲ್ ಡಯಾಗ್ನೋಸಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಇದೆ ನಾನು ಹೇಳಿರುವಂಥ ಏನಾದರೂ ಸಿಂಪ್ಟಮ್ಸ್ ಇದ್ದರೆ ಇಮ್ಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಅದು ತೋರಿಸಬೇಕು. ಆ್ಯಂಡ್ ಈ ಪ್ರಾಬ್ಲಮ್ ಇರೋರು ಅದರಿಂದ ಹೊರಗೆ ಬರಬೇಕು ಅಂದರೆ ಜಸ್ಟ್ ಒಂದು ಮೆಡಿಸಿನ್ ತಗೊಳ್ಳೋದು ಒಂದೇ ಅಲ್ಲ, ಅದರೊಟ್ಟಿಗೆ ನಾನು ಹೇಳಿರುವಂಥ ಆಹಾರ ಕ್ರಮಗಳನ್ನು ನಾವು ತುಂಬ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಇದರಲ್ಲಿ ಇನ್ಕ್ಲೂಡ್ ಮಾಡಬೇಕು. ತುಂಬ ಸೊಲ್ಯುಬಲ್ ಫೈಬರ್, ನಾರಿನಾಂಶ ಇರುವಂಥ ಆಹಾರಗಳನ್ನು ಹೆಚ್ಚಿಗೆ ತಗೋಬೇಕು. ಒಳ್ಳೆ ಪ್ರೀಬಯೋಟಿಕ್ ಆ್ಯಂಡ್ ಪ್ರೋಬಯೋಟಿಕ್ ಅಂದರೆ, ಪ್ರೋಬಯೋಟಿಕ್ ಅಂದರೆ ನಮಗೆ ಬೇಕಾಗಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳಿರುವಂಥ ಆಹಾರಗಳು, ತಂಗಳನ್ನು. ಸೊ ನಾನು ಈಗಾಗಲೇ ಭಾಳಷ್ಟು ವೀಡಿಯೋಸ್ ಮಾಡಿದ್ದೇನೆ ಅದರ ಬಗ್ಗೆ. ಸೊ ಪ್ರೋಬಯೋಟಿಕ್ ಇರುವಂಥ ಆಹಾರಗಳನ್ನ ತಗೋಬೇಕು. ಆ್ಯಂಡ್ ಸಿಂಪಲ್ ಆಗಿರುವಂಥ ಎಕ್ಸಸೈಸ್ಗಳು ಮಾಡಬೇಕು. ಸೊ ದಟ್ ನಮ್ಮ ಮೂವ್ಮೆಂಟ್ ರೆಸ್ಟ್ರಿಕ್ಷನ್ ಆಗದೆ ಇದ್ದಂಗೆ ನೋಡ್ಕೊಳ್ಳಿಕ್ಕೆ ಎಕ್ಸಸೈಸ್ಗಳು ಮಾಡಬೇಕು. ಆ್ಯಂಡ್ ನ್ಯಾಚುರಲಿ ಇರುವಂಥ ತುಂಬ ಸ್ಟ್ರಾಂಗ್ ಆಗಿರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸ್ ಇದೆ, ಅದು ಕರ್ಕ್ಯೂಮಿನ್ ಇರ್ಬೋದು, omega-3 ಫ್ಯಾಟಿ ಆಸಿಡ್ ಇರ್ಬೋದು. ಸೊ ಈ ಥರ ಬೋಸ್ವೆಲಿಯಾ ಅಂತ ಹೇಳ್ತೀವಿ. ಸೊ ಈ ಥರ ಹರ್ಬ್ಸನ್ನು ತಗೊಂಡ್ರೆ ನ್ಯಾಚುರಲಿ ಇರುವಂಥ ಆ್ಯಂಟಿ ಇನ್ಫ್ಲಮೇಟರಿ COX-2 ಇನ್ಹಿಬಿಟರ್ಸನ್ನು ತಗೊಂಡ್ರೆ ಅಲ್ಲಿ ಇರುವಂಥ ಆ ಜಾಯಿಂಟಲ್ಲಿ ಇರುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕಾಗುತ್ತೆ. ಆ್ಯಂಡ್ ಮಿನಿಮಮ್ ಮೆಡಿಕೇಷನಲ್ಲಿ ನಮಗೆ ಈ ಕಾಯಿಲೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ನಾನೀಗ ಹೇಳೋದು ಮೇನ್ಲಿ ಏನಂದರೆ ಇನಿಷಿಯಲ್ ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೀವೆಲ್ಲ ಈ ಸಿಂಪ್ಟಮ್ಸ್ ಇದ್ದರೆ ಆದಷ್ಟು ಬೇಗ ಡಾಕ್ಟ್ರಿಗೆ ತೋರಿಸಿ ಆ ಕಾಯಿಲೆಯನ್ನು ಕರೆಕ್ಟಾಗಿ ಕಂಡುಹಿಡಿಬೇಕು. ನಾವು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಇನಿಷಿಯಲಿ ಡಯಾಗ್ನೋಸ್ ಆದರೆ ತುಂಬ ಚೆನ್ನಾಗಿ ಅದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.